ನನ್ ಮದ್ವೆ ಆಯ್ತು ನೆನ್ನೆ, ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನ್ ಹೇಳ್ತಿದೀಯಾ? ಆಗಿರೋದ್ನೇ ಹೇಳ್ತಿದ್ದೀನಿ. ಗುಡ್ ಬೈ. ನೀನಿರುವ ನೆನಪುಗಳಿಗೀಗ ವಿದಾಯ ತಿಳಿಸಲಿ ಹೇಗೆ? ಹೃದಯದೇ ನೋವನು ಈಗ ನಾನಿನ್ನೂ ಸಹಿಸಲಿ ಹೇಗೆ? ಪ್ರೀತಿಸುವ ನಟನೆಯೂ ಮಾಡಿ ನನ್ನಿಂದ ದೂರ ಹೋದೇನಿ. ನೂರಾರು ಆಣೆ ಸುಳ್ಳಾಗಿ ಕನಸಿಗೆ ನೇಣು ಬಿಗಿದೇನಿ. ನೀನಿರುವ ನೆನಪುಗಳಿಗೀಗ ವಿದಾಯ ತಿಳಿಸಲಿ ಹೇಗೆ? ಮುಳ್ಳಂತೆ ನನ್ನೆಯದೆಯಲ್ಲಿ ಯಾತನೆಯು ನೀನು ನೀಡಿರುವೆ. ಈ ಮೋಸದ ಆಟಕ್ಕೆ ಇಲ್ಲಿ ನನ್ನನ್ನೇ ನೀನು ಬಳಸಿರುವೆ. ನಿನ್ನ ಜೊತೆಗೆ ಕಳೆದ ಕ್ಷಣಗಳನ್ನು ಹೇಗೆ ಅಳಿಸಲಿಲ್ಲ? ಕಣ್ಣೆದುರೇ ಸಾಯುವ ಈ ಪ್ರೀತಿಗೀಗ ಹೇಗೆ ಉಳಿಸಲಿಲ್ಲ? ಅಲೆ ಮಾರಿಯ ಈ ಬದುಕು ನನಗೆ ಬೇಡವೇ ಸಾಕು. ಆರದ ಗಾಯಕ್ಕೆ ಈಗ ನವಾಸಿ ಮಾಡಲಿ ಹೇಗೆ? ಹೃದಯದಿ ನೋವನು ಈಗ ನಾನಿನ್ನೂ ಸಹಿಸಲಿ ಹೇಗೆ? ಪ್ರೀತಿಸುವ ನಟನೆಯೋ ಮಾಡಿ ನನ್ನಿಂದ ದೂರ ಹೋದೇನಿ. ನೂರಾರು ಆಣೆ ಸುಳ್ಳಾಗಿ ಕನಸಿಗೆ ನೇಣು ಬಿಗಿದೇನಿ. ನೀನಿರುವ ನೆನಪುಗಳಿಗೀಗ ವಿದಾಯ ತಿಳಿಸಲಿ ಹೇಗೆ? ಸ್ವಾತಿ, ಏನಾಯ್ತು? ಇಲ್ಲವ ಇದು 2 ದಿನ ಕಾಣ್ಲಿಲ್ಲ. ಬದುಕಿದೀನಿ, ಸತ್ತಿಲ್ಲ. ಯಾಕೆ ಸಾಯಿಸ್ತೀಯಾ? ಯಾಕೆ ಇನ್ನೊಂದು ಮಾತಾಡ್ತಾ ಇದೀಯಾ? ನಿನ್ಗೇನ್ ಗೊತ್ತಿಲ್ಲಲ್ಲ. ಸರಿ ಬಿಟ್ಟಾಕು. ನನ್ ಮದ್ವೆ ಆಯ್ತು ನೆನ್ನೆ, ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನ್ ಹೇಳ್ತಿದೀಯಾ? ಆಗಿರೋದ್ನೇ ಹೇಳ್ತಿದ್ದೀನಿ. ಗುಡ್ ಬೈ. ಏನ್ ಸಾಧನೆ ಮಾಡಲ್ಲ ಅಂತ ಬ್ಯಾನರ್? 3 ತಿಂಗಳ ಹಿಂದೆ ನಂದಿಲ್ಸಲ್ಲಿ ಆಕ್ಸಿಡೆಂಟ್ ಆಗಿತ್ತಿಲ್ವಾ? ಈ ಹುಡುಗಿ ಅಪ್ಪ ಅಮ್ಮ ಕೋಮಕ್ ಹೋಗಿದ್ರು. ಈ ಹುಡುಗಿ 2 ದಿನ ಆದ್ಮೇಲೆ ಪ್ರಜ್ಞೆ ಬಂತು. ಮತ್ತೆ ಬ್ಯಾನರ್ ಅಪ್ಪ ಅಮ್ಮನ ಪರಿಸ್ಥಿತಿ ನೋಡಕ್ಕಾಗದೆ ಮಾನಸಿಕವಾಗಿ ನೊಂದು ಸೂಸೈಡ್ ಮಾಡ್ಕೊಂಡಿದ್ಲು. ಅವಳ ಬಾಡಿನ ಮೆಡಿಕಲ್ ಹಾಸ್ಪಿಟ್ಲಿಗೆ ಡೊನೇಟ್ ಮಾಡಿ ಸತ್ತೋದ್ಲು. ನಿನ್ನೆ ಅವ್ರ ಅಪ್ಪ ಅಮ್ಮಂಗೆ ಪ್ರಜ್ಞೆ ಬಂತು. ಇವತ್ತು ಇಡೀ ಕರ್ನಾಟಕಕ್ಕೆ ವಿಷಯ ಗೊತ್ತಾಯ್ತು. ನೀ ಮೋಸವ ಮಾಡಿದೆ ಎಂದು ನಾ ತಿಳಿದಿದ್ದೆ. ನೀ ಮೋಸವ ಮಾಡಿದರೂ ಪುಣ್ಯವ ಹೊತ್ತೊಯ್ದಿರುವೆ. ನನ್ನ ಕೈಗೆ ಸಿಗದೆ ನೀ ಬೇರೆ ಲೋಕಕ್ಕೆ ಹೋಗಿರುವೆ. ಹಿಂತಿರುಗಿ ನೋಡು, ನಾನು ನಿನ್ನ ಹಿಂದೆ ಬರುತ್ತಿರುವೆ.